ಅದು ಸತ್ಯ. ಇನ್ನು ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಸಿ ಯಾರೇ ಮುಂದೆ ಆಡಳಿತ ಮಾಡಲಿಕ್ಕೆ ಬಂದರೂ ಕೂಡ ಆಡಳಿತ ಮಾಡಲಿಕ್ಕೇನೆ ಸಾಧ್ಯ ಆಗದಿರ ಇರೋವಂಥ ಒಂದು ಭಯಾನಕವಾಗಿರ್ತಕ್ಕಂಥ ಸ್ಥಿತಿಗೆ ಕರ್ನಾಟಕವನ್ನು ದೂಡ್ತಾ ಇದೆ ಈ ಸರ್ಕಾರ. ಇದರಲ್ಲಿ ಏನು ಎಳ್ಳಷ್ಟು ಕೂಡ ನನ್ನ ಮಾತು ಸುಳ್ಳಾಗಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಮುಂದಿನ ವರ್ಷಗಳಲ್ಲಿ ನಾವು ಇವ್ರು ಮಾಡಿದಾರಲ್ಲ ಸಾಲ, ಅದಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಾಳೆ ದಿವಸ. ಮತ್ತು ಇನ್ನು ವೇತನಗಳು ಹೆಂಗೆ ಕೊಡಬೇಕೋ ಗೊತ್ತಿಲ್ಲ. ಅಭಿವೃದ್ಧಿ ಮಾತು ದೂರದ ಮಾತು. ಈಗ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಇದೆಯಲ್ಲ, 5 ಲಕ್ಷಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ. ಅವ್ರಿಗೆ ವೇತನ ಹೆಂಗೆ ಕೊಡಬೇಕಾಗುತ್ತೆ ನಾಳೆ ದಿವಸ? ಇವ್ರು ಮಾಡ್ತಾ ಇರೋ ಲಕ್ಷಾಂತರ ಕೋಟಿಗಳ ಸಾಲ ಪ್ರತಿ ವರ್ಷ ಮಾಡ್ತಾ ಇದ್ದಾರಲ್ಲ, ಇದರ ಸಾಲವನ್ನು ಹೆಂಗೆ ತೀರಿಸ್ಬೇಕು? ಇವೆಲ್ಲ ಕೂಡ ನೋಡಿದ್ರೆ ನನಗಂತೂ ಹೆದರಿಕೆ ಆಗ್ತದೆ.